ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಬಾಗಿಲಿಗೆ ನೀರು ಹಾಕಿದೆ. ಪಾತ್ರೆ ರಾತ್ರಿಯೇ ತೊಳೆದಿರೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು. ಇದನ್ನೆಲ್ಲ ಮುಗಿಸೋದ್ರೊಳಗೆ ಟೈಮು 8 ಗಂಟೆ ಆಗಿಬಿಟ್ಟಿತ್ತು. ತಿಂಡಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ತಿಂಡಿಗೆ ಗೆಣಸು ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಗೆಣಸು ಪಲ್ಯನ ಬಾಣಲಿನ ತಗೊಂಡೆ, ಎಣ್ಣೆನ ಹಾಕಿ ಕಾಯಕ್ಕಿಟ್ಟು, ಕಾಯ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೆ. ಅದಾದಮೇಲೆ ಬೆಳ್ಳುಳ್ಳಿ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಡೀಪ್ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿದೆ. ಲಾಸ್ಟಿಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಬಾಡೋ ತನಕ ಬಿಡಬೇಕು. ಗೆಣಸನ್ನ ಮೊದಲೇ 2-3 ಸರಿ ತೊಳೆದಿಟ್ಕೊಂಡಿದ್ದೆ. ಈಗ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಬೇಯ್ತಾ ಇದ್ದಂಗೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ, ರುಚಿ ನೋಡಿ ಮತ್ತೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಅರ್ಧ ಬೆಂದಮೇಲೆ ನೀರು ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇನ್ನೊಂದು ಸರಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಗೊಜ್ಜು ಬೇಯ್ತಾ ಇರಲಿ. ಈ ಕಡೆ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ರಾತ್ರಿ ಉಳಿದಿದ್ದನ್ನು ಮತ್ತು ಅಕ್ಕಿ ಹಸಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಹುಡಿ ಥರ ಆದರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಪೂರಿ ಥರ ಉಬ್ಬುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೀರೇನು ಹಾಕೋದು ಬೇಡ, ಹಾಗೆ ಡ್ರೈಯಾಗಿ ರುಬ್ಕೊಳ್ಳಿ. ಉಳಿದಿರೋ ಹಿಟ್ಟನ್ನು ಪ್ಲೇಟ್ಗಿಟ್ಟು ರುಬ್ಬಿರೋ ಹಿಟ್ಟನ್ನು ಬಾಣಲಿಗೆ ಹಾಕಿದೆ, ಯಾಕಂದರೆ ತೊಳೆಯೋದು ತುಂಬ ಹಿಂಸೆ ಫ್ರೆಂಡ್ಸ್. ಈ ಕಡೆ ಗೆಣಸನ್ನ ಬೇಯೋಕ್ಕಿಟ್ಟಿದ್ನಲ್ಲ, ಅದು ಚೆನ್ನಾಗಿ ಬೆಂದಿತ್ತು. ಹಾಗಾಗಿ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಗಟ್ಟಿ ಆಗೋವರೆಗೂ ಕುದಿಯೋದಕ್ಕೆ ಬಿಡೋಣ. ಈಗ ರುಬ್ಬಿಟ್ಕೊಂಡಿರೋ ಹಿಟ್ಟನ್ನ ಈಗ ಚೆನ್ನಾಗಿ ಕಲಸ್ಕೊಳ್ಳೋಣ ನೀರು ಹಾಕಿ. ಈಗ ಒಂದನ್ನು ತಟ್ಕೊಂಡು ಹಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಮೀಡಿಯಮಾಗಿ ಬೇಯಿಸ್ಕೊಂಡು ಉರಿಗೆ ಒಂದು ಸ್ವಲ್ಪ ಹೊತ್ತಿಟ್ಟಿರಿ, ಆವಾಗ ಚೆನ್ನಾಗಿ ಉಬ್ಬಿದಂಗೆ ಬರುತ್ತೆ. ಹೆಂಗಿದೆ? ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದು ರೆಡಿಯಾಗಿದ್ದೀನಿ ನೋಡಿ, ಹೇಗೆ ಕಾಣ್ತಾ ಇದ್ದೀನಿ. ಆಮೇಲೆ ದೇವ್ರಿಗೆ ದೀಪ ಹಚ್ಚಿ ಸಿಂಪಲಾಗಿ ಪೂಜೆನೂ ಮಾಡಿಕೊಂಡೆ. ಪ್ಲೈನ್ ಕಿಸ್ ಅದು. ಹಾಯ್ ಮಾಡು ಹೋಗ್ಲಿ. ಓ ಏನು ಹೊಡಿತೀನೇನು? ಏಟೇಟನು ಒದಿತೀನೇನು ಕಾಲಲ್ಲಿ? ಗುಡ್ ಗರ್ಲ್. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಈಗ ನಾನು ಮಲ್ಕೊತೀನಿ ಪಾಪು ಜೊತೆ. ಅವ್ರು ಹೋದಾಗ 12:45 ಆಗಿತ್ತು. ಪಾಪು ಒಂದು 1/4 ಗಂಟೆ ಆಟಾಡಿದ್ಲು, 1 ಗಂಟೆವರೆಗೂ ಆಟಾಡಿದ್ಲು. ಆಮೇಲೆ ಅವ್ರು ಹೋದಾಗ 12:45 ಆಗಿತ್ತು. ಈಗ ನೋಡಿ ಟೈಮ್ನ ಎಷ್ಟಾಗಿದೆ. ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ.